ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ಯುಗಾದಿ ಹಬ್ಬದ ವೀಡಿಯೋ ಫ್ರೆಂಡ್ಸ್. ಬೆಳಗ್ಗೆನೇ ಯುಗಾದಿ ಹಬ್ಬದ ದಿನ ಬೆಳಗ್ಗೆನೇ ವೀಡಿಯೋ ಹಾಕ್ತಾ ಇದ್ದೀನಿ. ಅಂದರೆ ಬೆಳಗ್ಗೆ ಅಂದರೆ ಈಗ ಒಂದು 9:30 9:30 ಆಗಿದೆ. ಇವಾಗ ಎಲ್ಲ ಅಡುಗೆ ಮಾಡಿಟ್ಬಿಟ್ಟು ನಾವು ಎಲ್ಲ ಹೊರಗಡೆ ಇಟ್ಬಿಡಬೇಕು. ಅದಾದಮೇಲೆ ಎಲ್ಲ ಒಲೆ ಎಲ್ಲ ತೊಳೆದೆಲ್ಲ ಕ್ಲೀನ್ ಮಾಡಬೇಕು. ಹಂಗೆ ಮೇಲ್ಗಡೆ ಸೆಲ್ಫ್ ಎಲ್ಲ ಒರೆಸ್ಬಿಟ್ಟು ಹಾಗೆಲ್ಲ ರೆಡಿ ಮಾಡ್ತಾಯಿದ್ದೆ. ಎಲ್ಲ ಅಡುಗೆ ಮಾಡಿ ಹೊರಗಡೆ ಇಟ್ಟಾದಮೇಲೆ ಒಲೆ ಎಲ್ಲ ಕ್ಲೀನಾಗಿ ತೊಳೆದು ಎಲ್ಲ ನೀಟಾಗಿ ಇಟ್ಮೇಲೆ ಮತ್ತೆ ನಾವು ಸ್ನಾನ ಮಾಡಿಕೊಂಡು ಕ್ಲೀನಾಗಿ ಮಡಿಯಾಗಿ ನೀರಿಡ್ದು ಒಳಗಡೆ ಅಡುಗೆ ಮಾಡೋ ಗಂಟನೂ ನಾವು ಒಲೆ ಹಚ್ಚಲ್ಲ, ಆ ಥರ ಮಾಡ್ತೀವಿ. ಆಮೇಲೆ ಅದೆಲ್ಲ ಆದಮೇಲೆ ಮನೆಯೆಲ್ಲ ಒಳಗಡೆ ಸೆಲ್ಫೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಹಸು ತೊಳಿತಾಯಿದ್ರು ನಮ್ಮ ಮಾವ. ನನ್ನ ಮಗಳು ನಲ್ಲಿ ಹತ್ರ ನಿಂತ್ಕೊಂಡು ಕೇಳ್ದಂಗೆ ಜಗ್ಗಲ್ಲಿ ನೀರು ಹಿಡ್ದು ಕೊಡ್ತಾಯಿದ್ಲು. ನೋಡಿ ಎಷ್ಟು ಚೆನ್ನಾಗಿ ಜಗ್ಗಿಸ್ಕೊಂಡು ಅದನ್ನು ಜಗ್ಗ ಕೊಟ್ಟರೆ ಅದು ಇಸ್ಕೊಂಡು ಕೆಳಗಡೆ ಮಾಡಿಕೊಂಡು ಆಮೇಲೆ ನೀರು ತುಂಬಿ ಅದನ್ನು ಕೊಡ್ತಿದ್ದಾಳೆ. ನಮ್ಮ ಮಾವ ಮತ್ತು ನಮ್ಮ ನಾದಿನಿ ಎಲ್ಲರೂ ದನಗಳನ್ನೆಲ್ಲ ತೊಳಿತಾಯಿದ್ರು. ಹಸುಗಳನ್ನ ತೊಳೆದ್ಬಿಟ್ಟು ಇವತ್ತು ಮನೇಲಿ ಏನು ಮಾಡಿರ್ತೀವಿ ಪ್ರಸಾದ ನೈವೇದ್ಯ ಅದನ್ನು ಹಸುಗೆ ಕೊಡಬೇಕು ಯುಗಾದಿ ಹಬ್ಬದ ದಿನ. ಹಂಗಾಗಿ ನಮ್ಮ ಹಸುಗಳನ್ನೆಲ್ಲ ಕ್ಲೀನಾಗಿ ಎಲ್ಲ ತೊಳಿತಾಯಿದ್ರು. ಎಷ್ಟು ಹಸು ಇದೆ ಅಷ್ಟು ಎಲ್ಲ ಹಸು ಕರುಗಳೆಲ್ಲ ತೊಳಿಬೇಕು. ಹಂಗಾಗಿ ನನ್ನ ಮಗಳು ನೋಡಿ ಹೆಂಗೆ ಹೆಲ್ಪ್ ಮಾಡಿಕೊಡ್ತಿದ್ದಾಳೆ ಪೈಪ್ ಹಿಡ್ಕೊಂಡು. ನಾನು ಸ್ವಲ್ಪ ಹೆದ್ರುಕೊಳ್ತೀನಿ ಹಸುಗಳ ಹತ್ರ ಹೋಗೋಕ್ಕೆ. ನನ್ನ ಮಗಳು ಸ್ವಲ್ಪನೂ ಹೆದ್ರುಕೊಳ್ಳೋದೇ ಇಲ್ಲ. ಹತ್ರನೇ ಹೋಗ್ತಾಳೆ, ಹುಲ್ಲೆಲ್ಲ ತೊಗೊಂಡು ಹೋಗ್ತಾಳೆ, ಇಡ್ತಾಳೆ, ಮುಟ್ತಾಳೆ. ಆಮೇಲೆ ಅವು ಹಸುಗಳು ಅವಳು ಬಂದರೆ ಹತ್ರ ಬಂದರೆ ನೆಕ್ಕೋದು, ಅವಳು ಬುಂಡೆ ನೆಕ್ಕೋದು ಹಂಗೆಲ್ಲ ಮಾಡ್ತವೆ. ನೋಡಿ ಹೆಂಗೆ ಎಷ್ಟು ಇದಾಗಿ ಮುಂದೆ ಹೋಗಿ ನಿಂತಿದ್ದಾಳೆ. ನಾನಂತೂ ಹೆದ್ರುಕೊಳ್ತೀನಿ. ನಮ್ಮ ನಾದಿನಿ ಮತ್ತು ನಮ್ಮ ಮಾವ ಇಬ್ಬರು ಹಸು ಎಲ್ಲ ತೊಳಿತಾಯಿದ್ರು. ಮುಂದೆ ಕ್ಲೀನಾಗಿ ಕಾಣಿಸ್ತದೆ ಅಂದರು. ಹಂಗೆ ಮುಂದೆ ಬಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಅದೇ ಥರನೇ ಎಲ್ಲ ಹಸುಗಳನ್ನೂ ಕ್ಲೀನಾಗಿ ತೊಳೆದೆಲ್ಲ ರೆಡಿ ಮಾಡ್ತಿದ್ರು. ಹಂಗೆ ನೋಡಿ ಈಗ ಜಿಲಾತಿ ಹಸು ತೊಳಿತಾಯಿದ್ಲು ನಮ್ಮ ನಾದಿನಿ. ಅವಳು ಎಲ್ಲ ಹಸುನೂ ಹಿಡಿತಾಳೆ. ನನಗೆ ಅಭ್ಯಾಸ ಇಲ್ವಲ್ಲ, ರೂಢಿ ಇಲ್ವಲ್ಲ, ಹಂಗಾಗಿ ನನಗೆ ಭಯ. ನನಗೆ ಹೋಗಲ್ಲ ಹಸುಗಳ ಹತ್ರ. ಕಸ ಎಲ್ಲ ಎತ್ತಾಕ್ತೀನಿ, ಹುಲ್ಲೆಲ್ಲ ಹಾಕ್ತೀನಿ. ಆದರೆ ತೊಳೆಗಿಳಿಯೋದು ಅಂದರೆ ಸ್ವಲ್ಪ ಭಯನೇ. ಯಾವುದು ಗುದ್ದಲ್ಲ, ಒಟ್ಟಿನಲ್ಲಿ ಒಳ್ಳೆ ಹಸುಗಳೇ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕ್ಲೀನಾಗಿ ಎಲ್ಲ ತೊಳೆದು ಎಲ್ಲ ಸೈಡಲ್ಲಿ ಕಟ್ಟಾಕಿದ್ರು ಸ್ವಲ್ಪ ಒಣಗಲಿ. ಆಮೇಲೆ ಕೊಟ್ಟಿಗೆ ಕಟ್ಟಾಕೋಣ ಅಂದ್ಬಿಟ್ಟು ಕೊಟ್ಟಿಗೆ ಎಲ್ಲ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡಿ ಎಲ್ಲನೂ ಬಿಸಿಲು ಕಟ್ಟಾಕಿದ್ರು ಹಸುಗಳನ್ನ. ಬಿಸಿಲು ಕಟ್ಟಾಕ್ಬಿಟ್ಟು ನೋಡಿ ಇವಾಗ ಇಲ್ಲಿ 4 ಕಟ್ಟಾಕಿದ್ದಾರೆ, ಈ ಕಡೆ 2 ಕಟ್ಟಾಕಿದ್ದಾರೆ. 4-5 ಹಸುಗಳು ಕಟ್ಟಾಕಿದ್ದಾರೆ. ಈ ಕಡೆ 2 ಹಸುಗಳು ಕಟ್ಟಾಕಿದ್ದಾರೆ. ಮತ್ತು ಕೊಟ್ಟಿಗೆ ಒಳಗಡೆನೂ ಇದೆ, ಒಂದು ಕರು ಇದೆ. ಅದಾದಮೇಲೆ ಇಲ್ಲೊಂದು ಹಸು. ಎಲ್ಲನೂ ಇದು ಮಾಡಿ ಕಟ್ಟಾಕಿ ತೊಳೆದು ಎಲ್ಲನೂ ಒಂದು ಕಡೆಯಿಂದ ರೋಡ್ ಎಲ್ಲನೂ ಕ್ಲೀನಾಗಿ ತೊಳೆದೆಲ್ಲ ರೆಡಿ ಮಾಡ್ತಾಯಿದ್ವಿ. ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ ಇವಾಗ ರೂಮೆಲ್ಲ ಒದ್ರಿ ಮನೆಯೆಲ್ಲ ಕ್ಲೀನ್ ಮಾಡಿ ರೂಮೆಲ್ಲನೂ ಕ್ಲೀನ್ ಮಾಡಿ ಎಲ್ಲ ತೊಳ್ಕೊಂಡು ಬರಬೇಕು. ಹಬ್ಬದಲ್ಲಿ ಅಮಾವಾಸ್ಯೆಯಲ್ಲಿ ಎಲ್ಲ ಟೈಮಲ್ಲೂ ನಾವು ಮನೇನ ತೊಳೆದು ಒರೆಸ್ಕೋಬೇಕು. ನೋಡಿದ್ರಲ್ಲ ಈಗ ತಾನೇ ಎಲ್ಲ ಅವಾಗ ಕೆಲಸ ಎಲ್ಲ ಮುಗೀತು. ಒರೆಸ್ಬಿಟ್ಟು ಇವಾಗ ಬೇವಿನ ಸೊಪ್ಪು ಮಾವಿನ ಸೊಪ್ಪು ತಂದಿಟ್ಟಿದ್ರು ಮಾವ. ಅದನ್ನು ಕಟ್ಟಬೇಕು. ಬೆಳಗ್ಗೆನೇ ಕಟ್ಬೋದಿತ್ತು, ಅಂದರೆ ಅವ್ರಿಗೂ ಕೆಲಸ ಸಾಕಾಗಿರ್ತಾರೆ ಅಂದ್ಬಿಟ್ಟು ನಾವು ಸುಮ್ಮನೆ ಅದೋ ನಿಧಾನಕ್ಕೆ ಕಟ್ಟೋಕ್ಕಾಗುತ್ತೆ ಅಂಥೇಳಿ. ಅದಾದಮೇಲೆ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಆಯಿತು. ಮನೆ ಕೆಲಸ ಎಲ್ಲ ಸ್ವಲ್ಪ ಮುಗಿದ್ಮೇಲೆ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ದೀಪ ಎಲ್ಲ ಹಚ್ಚಿದ್ವಿ. ದೀಪ ಎಲ್ಲ ಹಚ್ಚಿ ಬೇವು ಬೆಲ್ಲ ತಿಂದು ಅದಾದಮೇಲೆ ಬೆಳಗ್ಗೆ ಅಡುಗೆ ಮಾಡಿಟ್ಟಿದ್ನಲ್ಲ ಅದು ಊಟ ಮಾಡಿಕೊಂಡು ಮತ್ತೆ ಕೆಲಸ ಶುರು ಮಾಡಬೇಕು. ಕೆಲಸ ಆವಾಗ ಅರ್ಧ ಕೆಲಸ ಮುಗಿದು ಇನ್ನೂ ಅರ್ಧ ಕೆಲಸ ಹಾಗೇ ಇರುತ್ತೆ. ಅಡುಗೆ ಮಾಡಬೇಕು, ನೈವೇದ್ಯ ರೆಡಿ ಮಾಡಬೇಕು, ಎಡೆ ಇಡಬೇಕು, ತುಂಬ ಕೆಲಸಗಳಿವೆ ಇವಾಗ. ಹಂಗಾಗಿ ದೀಪ ಹಚ್ಬಿಟ್ಟು ಬೇವು ಬೆಲ್ಲ ತಿಂದ್ಬಿಟ್ಟು ಫಸ್ಟು ಏನಾದರೂ ತಿನ್ನೋಕ್ಕಿಂತ ಮುಂಚೆ ಇವತ್ತು ಯುಗಾದಿ ಹಬ್ಬದ ದಿನ ದೀಪ ಹಚ್ಬಿಟ್ಟು ಬೇವು ಬೆಲ್ಲ ತಿಂದ್ಬಿಟ್ಟು ಆಮೇಲೆ ಊಟ ಮಾಡಿಕೊಂಡು ನಾನು ಇವಾಗ ನನ್ನ ಮಗಳಿಗೂ ಸ್ವಲ್ಪ ತಿನ್ನಿಸ್ಬಿಟ್ಟು ಅವಳಿಗೆ ಬೆಳಗ್ಗೆನೇ ತಿನ್ನಿಸ್ದೆ. ಅವಳು ಮಲ್ಕೊಂಡ್ಳು. ಅವಳು ಮಲಗಿಸ್ಬಿಟ್ಟು ನಾನು ಅಡುಗೆಗೆ ರೆಡಿ ಮಾಡ್ತಿದ್ದೆ. ಹಾಲು ಖೀರು ಮಾಡ್ತಿದ್ದೆ. ಮತ್ತು ಅನ್ನ ಮಾಡಿಬಿಟ್ಟು ಹಾಲು ಖೀರು ಮಾಡಿ ಒಬ್ಬಟ್ಟು ಮಾಡೋಣ ಅಂಥೇಳಿ ನಾನು ಕಡಲೆಬೇಳೆ ಬೇಯಕ್ಕೆ ಹಾಕಿದ್ದೆ. ಇದು ತರಕಾರಿ ಸಾಂಬಾರಿಗೆ ಕಡಲೆಕಾಳು ಸಾಂಬಾರು ಮಾಡೋಣ ಅಂಥೇಳಿ ಕಡಲೆಕಾಳು ಸಾರು ತರಕಾರಿ ಎಲ್ಲ ಹಾಕಿ ಬೇಯಿಸ್ತಾಯಿದ್ದೆ. ಇದು ಕಡಲೆಬೇಳೆ ಒಬ್ಬಟ್ಟು ಮಾಡೋಣ ಅಂಥೇಳಿ ಕಡಲೆಬೇಳೆ ಬೇಯಿಸಿ ಬಸಿಯೋಕ್ಕೆ ಇಟ್ಟಿದ್ದೀನಿ. ಆಮೇಲೆ ಮೈದಾ ಹಿಟ್ಟನ್ನ ಆವಾಗಲೇ ಕಲಸಿಟ್ಟಿದ್ದೆ. ನಾನು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣವೇ ಕಲಸಿಟ್ಬಿಟ್ಟು ಆಮೇಲೆ ಊಟ ಮಾಡಿಕೊಂಡು ಅದಾದಮೇಲೆ ಇವಾಗ ಒಂದು 2 ಗಂಟೆ ಆಗಿತ್ತು, ಮಧ್ಯಾಹ್ನ 2 ಗಂಟೆ ಆಗಿದೆ.
ಈ ಟೈಮಲ್ಲಿ ನಾನು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡೆ. ಒಬ್ಬಟ್ಟು ಮಾಡೋಕ್ಕೆ ಕೂತ್ಕೊಂಡೆ. ಪಾಯಸ ಮಾಡಿಟ್ಬಿಟ್ಟು, ರೈಸ್ ಮಾಡಿಟ್ಬಿಟ್ಟು, ಸಾಂಬಾರು ಮಾಡಿಟ್ಬಿಟ್ಟು ಲಾಸ್ಟಲ್ಲಿ ಒಬ್ಬಟ್ಟು ಮಾಡೋಣ ಅಂತ ಕೂತ್ಕೊಂಡು ಒಬ್ಬಟ್ಟು ಮಾಡ್ತಾಯಿದ್ದೆ. ಒಬ್ಬಟ್ಟು ಮಾಡಿಕೊಂಡು ಅದಾದಮೇಲೆ ಹಪ್ಳ ಹಾಕೋಣ ಅಂದ್ಕೊಂಡೆ. ಹಪ್ಳ ಹಾಕೋಕ್ಕೆ ಮರೆತೇ ಹೋಯ್ತು. ನನಗೆ ಕೆಲಸಗಳು ಜಾಸ್ತಿನೇ ಆಯ್ತಾ ಹೋಯ್ತು. ಅದಾದಮೇಲೆ ಬೇಗ ಕೆಲಸ ಮಾಡಿ ಧೂಪ ಹಾಕ್ಬಿಡೋಣ, 3 ಗಂಟೆ ಒಳಗಡೆ ಧೂಪ ಹಾಕೋಣ ಅಂದ್ಕೊಂಡೆ. ಹಂಗೂ 3 ಗಂಟೆ ಒಳಗಡೆ ಧೂಪ ಹಾಕೋಕ್ಕೆ ಆಗಲಿಲ್ಲ. ಅಂದರೆ ಎಡೆ ಇಡಬೇಕಲ್ಲ, 3 ಗಂಟೆ ಒಳಗಡೆ 4 ಗಂಟೆ ಒಳಗಡೆ ಎಡೆ ಇಟ್ಬಿಡೋಣ ಅಂತ ಅಂದ್ಕೊಂಡೆ. ಹಂಗೂ ಲೇಟ್ ಆಗೋಯ್ತು. ಆಯಿತು ಅಂದ್ಬಿಟ್ಟು ನಿಧಾನಕ್ಕೆ ಎಡೆ ಇಡೋಣ ಬಿಡಿ, ಎಲ್ಲ ಊಟ ಮಾಡಿದ್ವಲ್ಲ. ಅಂದರೆ ಬೆಳಿಗ್ಗೆ ಮಾಡಿ ಇಟ್ಬಿಟ್ಟು ಹೊರಗಡೆ ಇಟ್ಬಿಡ್ತೀವಲ್ಲ, ಅದನ್ನೇ ಊಟ ಮಾಡಬೇಕು. ಒಳಗಡೆ ಗ್ಯಾಸ್ ಹಚ್ಚಿ ಅಡುಗೆ ಮಾಡೋಂಗಿಲ್ಲ. ಫಸ್ಟ್ ಎಡೆ ಇಟ್ಟೆಲ್ಲ ಮಾಡಿದ್ಮೇಲೆ ಅಲ್ಲೊಂದು ನೀರು ಸಹ ಎತ್ಕೊಂಡು ಕುಡಿಯೋಂಗಿಲ್ಲ ಒಳಗಡೆ ನಾವು. ಆ ಥರ ಕಟ್ಟುನಿಟ್ಟಾಗಿ ಮಾಡಬೇಕು. ಆಮೇಲೆ ಎಲ್ಲ ಆಯಿತು. ಎಲ್ಲ ಆದಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಧೂಪ ಹಾಕೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾಯಿದ್ದೆ. ಅಷ್ಟೊತ್ತಿಗೆ ಎಷ್ಟು 5:15, 5:45 ಆಗಿತ್ತು. ಹಸುಗಳು ಬಂದು ಹಸುಗಳಿಗೆಲ್ಲವ ಗಟ್ಟಿ ಕಲಿಸ್ಕೊಂಡು, ಅಂದರೆ ವಿಭೂತಿ ಗಟ್ಟೀಲಿ ಕಲಿಸ್ಕೊಂಡು ನಾಮ ಹಾಕ್ತಾಯಿದ್ರು. ಅರಿಶಿನ ಕುಂಕುಮ ವಿಭೂತಿ ಗಟ್ಟೀಲಿ ನಾಮ ಎಲ್ಲ ಬೆಳೀತು ಹಾಕ್ತಾಯಿದ್ರು ಕ್ಲೀನಾಗಿ. ಬೆಳಗ್ಗೆ ದನಗಳನ್ನೆಲ್ಲನೂ ತೊಳೆದ್ಬಿಟ್ಟು ಇದು ಮಾಡಿರ್ತಾರೆ. ಆದರೆ ಬೆಳಗ್ಗೆ ಏನು ನಾಮ ಏನೂ ಹಾಕಲ್ಲ. ಕಾಡು ಕಟ್ಕೊಂಡು ಹೋಗಿರ್ತಾರಲ್ಲ, ಮೇಯ ಕಟ್ಕೊಂಡು ಹೋಗಿರ್ತಾರಲ್ಲ, ಆಗ ಮೇಯ ಕಟ್ಕೊಂಡು ಹೋದ್ಮೇಲೆ ಸಂಜೆ ಬರ್ತಾವಲ್ಲ ಹಸುಗಳು, ಆ ಟೈಮಲ್ಲಿ ಬಂದಮೇಲೆ ಹಸುಗಳಿಗೆ ನಾಮ ಹಾಕಿ ಅರಿಶಿನ ಕುಂಕುಮ ಲೈಟು ಆಮೇಲೆ ಮಾಡಿ ನಮ್ಮ ಮನೇಲಿ ಏನು ಪ್ರಸಾದ ಮಾಡಿರ್ತೀವಿ ಅದನ್ನು ಹಸುಗಳಿಗೆ ಸ್ವಲ್ಪ ಎಲ್ಲ ಹಸುಗಳಿಗೂ ಸಮನಾಗಿ ಸ್ವಲ್ಪ ತಿನ್ನಿಸ್ಬೇಕಂತೆ. ಅದು ಯುಗಾದಿ ಹಬ್ಬದಲ್ಲಿ ತಿನ್ನಿಸ್ಬೇಕಂತೆ. ಅಂದರೆ ಆವಾಗಲಿಂದ ಬಂದಿರೋಂಥ ಸಂಪ್ರದಾಯ ಅದು. ಹಂಗಾಗಿ ನಾವೂ ಸಹ ಹಾಗೇ ಮಾಡ್ತಾಯಿದ್ದೀವಿ. ಎಲ್ಲ ವಿಭೂತಿ ಗಟ್ಟಿ ಎಲ್ಲ ಹಚ್ತಾಯಿದ್ರು. ನನ್ನ ನಾದಿನಿ, ನಮ್ಮ ಅತ್ತೆ ಮತ್ತು ನಮ್ಮ ಮಾವ, ಇವರು 3 ಜನನೂ ಎಲ್ಲ ಇದು ಮಾಡ್ತಾಯಿದ್ರು. ಮುಂದೆನೇ ನಿಂತ್ಕೊಂಡು ವೀಡಿಯೋ ಮಾಡ್ಕೋತಾಯಿದ್ದೆ. ಅದಾದಮೇಲೆ ಒಳಗಡೆ ಒಬ್ಬಟ್ಟು ಮಾಡಿದೆ. ಒಬ್ಬಟ್ಟು, ಪಾಯಸ ಮತ್ತು ಕಡಲೆಕಾಳು ಸಾಂಬಾರು ಮಾಡಿ ಎಡೆಗೆ ಇಟ್ಬಿಟ್ಟು ಅದಾದಮೇಲೆ ದೀಪ ಎಲ್ಲ ಹಚ್ಚಿ ಎಡೆಗೆ ಇಟ್ಟಾದಮೇಲೆ ಸಂಜೆ ಆಗೋಯಿತು. 6 ಗಂಟೆ 6:15 ಆಗಿತ್ತು. ಅಷ್ಟೊತ್ತಿಗೆ ದೀಪ ಎಲ್ಲ ಹಚ್ಬಿಟ್ಟು ಎಡೆಗೆ ಇಟ್ಬಿಟ್ಟು ಆಮೇಲೆ ಹಸುಗೂ ಸಹ ಒಂದು ತಟ್ಟೆಗೆ ಬಾಳೆದೆಲೆ ಎಲ್ಲ ಹಾಕಿ ಏನು ಮಾಡಿದ್ದೀವಿ ಮನೇಲಿ ಅದನ್ನು ಹಸುಗೂ ಸಹ ಕೊಡಬೇಕು. ಹಂಗಾಗಿ ಅದನ್ನು ಸಪ್ರೇಟು ಪ್ಲೇಟ್ಗೆ ಹಾಕಿ ಇಟ್ಬಿಟ್ಟು ಅದನ್ನು ಕೊಟ್ಟೆ. ಅದನ್ನು ನನ್ನ ನಾದಿನಿ ತೊಗೊಂಡೋಗಿ ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಹಸುಗಳಿಗೆಲ್ಲ ಕೊಡಬೇಕು ಅಂತೇಳಿ ಅವಳು ಇಸ್ಕೊಂಡೋಗಿ ಹಸುಗಳಿಗೆಲ್ಲ ತಿನ್ನಿಸ್ತಾಯಿದ್ಲು. ತುಂಬ ಚೆನ್ನಾಗಿರುತ್ತೆ. ನಾನು ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ವೀಡಿಯೋ. ತುಂಬ ದಿನಗಳೇ ಆಗಿಬಿಟ್ಟಿತ್ತಲ್ವ, ಇದನ್ನಾದ್ರೂ ವೀಡಿಯೋ ಮಾಡ್ಕೊಳ್ಳೋಣ ತಾಡು ಅಂತೇಳಿ ವೀಡಿಯೋ ಮಾಡಿಕೊಂಡೆ ನಾನು. ಅಂದರೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ. ನನ್ನ ಮಗಳು ತುಂಬ ಮೊಬೈಲ್ ಮೇಲೆ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ. ಒಂದು ಸ್ವಲ್ಪ ಮೊಬೈಲ್ ನೋಡಿಬಿಟ್ರೆ ಸಾಕು, ಮೊಬೈಲ್ ಬೇಕು ಅಂತ ತುಂಬ ಅಳ್ತಾಳೆ. ಹಂಗಾಗಿ ಕೊಟ್ಬಿಡಬೇಕು. ಕೊಡಲಿಲ್ಲ ಅಂದರೆ ಅಳ್ತಾನೇ ಇರ್ತಾಳೆ. ಅದಕ್ಕೆ ನಾನು ಜಾಸ್ತಿ ವೀಡಿಯೋ ಏನು ಮಾಡ್ಕೊಳಕ್ಕಾಗಲಿಲ್ಲ. ಎಷ್ಟು ಆಗಿದೆ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಆಮೇಲೆ ಎಲ್ಲ ಹಸುಗಳಿಗೂ ಪ್ರಸಾದ ಅಲ್ವಾ, ಪ್ರಸಾದನ ಸ್ವಲ್ಪನೇ ಎಲ್ಲ ಹಸುಗಳಿಗೂ ತಿನ್ನಿಸ್ಬೇಕು. ಅದು ಈ ಹಬ್ಬದಲ್ಲಿ, ಯುಗಾದಿ ಹಬ್ಬದಲ್ಲಿ ಮಾತ್ರ. ತುಂಬ ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು ನಮಗೂ. ಅದಾದಮೇಲೆ ಬೆಳಗ್ಗೆಗೆ ಊರಿಗೆ ಬೇರೆ ಹೋಗಬೇಕು. ಕೇರ್ನಗರಕ್ಕೆ ಹೋಗ್ತಿದ್ದೀವಿ ಬೆಳಗ್ಗೆಗೆ. ಹಂಗಾಗಿ ಲಗೇಜ್ ಎಲ್ಲ ರೆಡಿ ಮಾಡ್ಕೋಬೇಕು. ಆಮೇಲೆ ನಮ್ಮ ಮನೆಯವ್ರಿಗೆ ಊಟ ಹಾಕ್ಕೊಡೋಣ ಅಂತೇಳಿ ದೀಪ ಎಲ್ಲ ಹಚ್ಚಾಯ್ತಲ್ಲ, ಇನ್ನೇನು ಹಸುಗಳಿಗೂ ಕೊಟ್ಟಾಯಿತು. ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗೀತು. ಇನ್ನು ನಮ್ಮ ಮನೆಯವ್ರಿಗೆ ಊಟ ಕೊಟ್ಬಿಟ್ಟು ನಾವು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಲಗೇಜ್ ಪ್ಯಾಕ್ ಮಾಡ್ಕೋಬೇಕು. ನನ್ನ ಮಗಳು ನೋಡಿ, ಅದು ಆಡು ಮರಿ ಇವಾಗ 1 ವಾರ ಆಗಿದೆ. ಅದು ಆಡು ಮರಿ ಹಾಕಿ ಅದು ಇಲ್ಲೇ ಒಳಗಡೆನೇ ಇರುತ್ತೆ. ನಾವು ಎಲ್ಲೆಲ್ಲಿ ಓಡಾಡ್ತೀವಿ ಅಲ್ಲೆಲ್ಲ ಇರುತ್ತೆ. ನನ್ನ ಮಗಳಿಗೂ ಸಹ ತುಂಬ ಖುಷಿ, ಅದ್ರ ಜೊತೆ ಆಟ ಆಡೋದಕ್ಕೆ ತುಂಬ ಖುಷಿ ಆಗ್ತದೆ. ಅದಾದಮೇಲೆ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾಳೆ ಬೆಳಿಗ್ಗೆ ನಾನು ಊರಿಗೆ ಹೋಗ್ತಾಯಿದ್ದೀನಿ, ಅದ್ರ ವಿಡಿಯೋ ಹಾಕ್ತೀನಿ. ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.